ಚೆನ್ನಮ್ಮ 25 ವರ್ಷ 6 ತಿಂಗಳು ಕಳದಿಯನ್ನು ಆಳಿದನು. ಶತದಿಕ್ಕುಗಳಿಂದ ಶತ್ರುಗಳು ಮುಗಿಬಿದ್ದರು. ಅವರನ್ನು ಸೋಲಿಸಿ ಇಕ್ಕೇಯ ಸಾಮ್ರಾಜ್ಯವನ್ನು ಸಂರಕ್ಷಿಸಿದ ರಣಚತುರೆ. ನಾನು 1647ರಲ್ಲಿ ಜನಿಸಿದೆ. ನನ್ನ ತಂದೆ ಕೊಟ್ಟಿಪುರ ಸಿದ್ದಪ್ಪನವರು ಬಾಲ್ಯದಲ್ಲಿಯೇ ನನಗೆ ಶಸ್ತ್ರಶಾಸ್ತ್ರ ವಿದ್ಯೆಯನ್ನು ಕೊಡಿಸಿದರು. ಸಾಮಾಜಿಕ ಹರಿಕಾರರೆಂದೇ ಹೇಳಬಹುದಾ ಶಿವಪ್ಪ ನಾಯಕ ಅವರ ಮಗ ಸೋಮಶೇಖರರನ್ನು ಮದುವೆಯಾದೆ. ಅವರದ್ದು ಧಾರ್ಮಿಕವಾದ ವ್ಯಕ್ತಿತ್ವ. ನನ್ನನ್ನು ಇಷ್ಟಪಟ್ಟಿಯೇ ಮದುವೆಯಾದರು. ಅವರಿಂದ ನಾನು ಆಡಳಿತದ ಅನುಭವವನ್ನು ಪಡೆದುಕೊಂಡೆ. ಸಕಾಲದಲ್ಲಿ ಅವರಿಗೆ ಸಲಹೆ ಸೂಚನೆಗಳನ್ನು ಕೂಡ ನೀಡುತ್ತಿದ್ದೆ. ಆದರೆ ಅವರು ವೇಶ್ಯೆಯೊಬ್ಬಳ ಸಾವಾಸಕ್ಕೆ ಬಿದ್ದು ರಾಜ್ಯವನ್ನು ಕಡೆಗಣಿಸಿದರು. ನನ್ನ ಚಿಂತೆ ಹೆಚ್ಚಾಯಿತು. ನನ್ನ ಆತಂಕ ನಿಜವಾಯಿತು. ಬಿಜಾಪುರದ ಸುಲ್ತಾನನ ಕಣ್ಣು ಬಿದನೂರಿನ ಮೇಲೆ ಬಿತ್ತು. ಅವನು ಸರ್ವಸಿದ್ಧನಾಗಿ ಬಿದನೂರಿಗೆ ಮುತ್ತಿಗೆ ಹಾಕಿದನು. ಮಂತ್ರಿಗಳು ಹಾಗೂ ಸೇನಾ ನಾಯಕರು ಒಂದು ಗಂಡು ಮಗುವನ್ನು ದತ್ತು ಪಡೆದು ರಾಜ್ಯಭಾರ ಮಾಡುವಂತೆ ಸಲಹೆ ನೀಡಿದರು. ಆದರೆ ನನಗೆ ಆ ಸಲಹೆ ಇಷ್ಟವಾಗಲಿಲ್ಲ. ನನ್ನ ಗಂಡನನ್ನೇ ರಾಜ್ಯ ಕಾಪಾಡುವಂತೆ ಬೇಡಿಕೊಂಡೆ. ಆದರೂ ಅವರು ಕೈ ಚೆಲ್ಲಿದರು. ಕಷ್ಟಕಾಲವನ್ನು ಅರೆತು ಸಂಧಾನಕ್ಕೆಂದು ಬಂದಿದ್ದ ಸುಲ್ತಾನನಿಗೆ 3 ಲಕ್ಷ ರೂಪಾಯಿಯನ್ನು ಕೊಟ್ಟು ತಕ್ಷಣಕ್ಕೆ ಯುದ್ಧವನ್ನು ನಿಲ್ಲಿಸಿದೆ. ಆದರೆ ಆತನ ದೂತ ಮರಳಿ ಹೋಗುವಾಗ ನನ್ನ ಗಂಡನನ್ನೇ ಕೊಂದು ನಮ್ಮ ಬಿದನೂರಿಗೆ ಮುತ್ತಿಗೆ ಹಾಕಿದರು. ನಾವು ಹೆದರಲಿಲ್ಲ. ನಾನು ಗುರುಬಸಪ್ಪ ದೇವನವರು, ದಂಡನಾಯಕರಾದ ಕೃಷ್ಣಪ್ಪ ಹಾಗೂ ತಿಮ್ಮರಸಯ್ಯ ಅವರ ನೆರವಿನಿಂದ ಆ ಸುಲ್ತಾನನನ್ನು ಸದೆಬಡಿದೆವು ಹಾಗೂ ನಮ್ಮ ಸಂಸ್ಥಾನವನ್ನು ಉಳಿಸಿಕೊಂಡೆವು. ಫೆಬ್ರವರಿ 27, 1672ರಲ್ಲಿ ಕವಲೇದುರ್ಗದಲ್ಲಿ ನನ್ನ ಪಟ್ಟಾಭಿಷೇಕ ಮಹೋತ್ಸವ ನಡೆಯಿತು. ನಮ್ಮ ಕಾಲದಲ್ಲಿ ಸತಿ ಸಹಗಮನ ಪದ್ಧತಿ ಉತ್ತುಂಗದಲ್ಲಿತ್ತು. ಪತಿಯ ಸಾವಿನ ನಂತರ ಆತನ ಹೆಂಡತಿ ಚಿತೆಗೆ ಹೇರಬೇಕೆಂಬ ಅನಿಷ್ಟ ಪದ್ಧತಿ. ನಾನು ಅದನ್ನು ವಿರೋಧಿಸಿದೆ. ರಾಜಾರಾಮ್ ಮೋಹನ್ ರಾಯ್ ಅವರಿಗಿಂತ 100 ವರ್ಷಗಳ ಹಿಂದೆನೆ ಸತಿ ಸಹಗಮನ ವಿರುದ್ಧ ಧ್ವನಿ ಎತ್ತಿದ ದಿಟ್ಟ ಮಹಿಳೆ. ಛತ್ರಪತಿ ಶಿವಾಜಿಯ ಮೊದಲನೆಯ ಮಗ ಸಂಭಾಜಿಯ ಕೊಲೆಯಾಗುತ್ತದೆ. ಆತನ ಎರಡನೆಯ ಮಗ ರಾಮರಾಜನನ್ನು ಕೊಂದು ಮರಾಠ ಸಾಮ್ರಾಜ್ಯವನ್ನು ತನ್ನ ವಶಪಡಿಸಿಕೊಳ್ಳಬೇಕೆಂದು ಔರಂಗಜೇಬನು ಹೊಂಚು ಹಾಕಿದನು. ರಾಜಾರಾಮನು ಜೀವ ಭಯದಿಂದ ಸನ್ಯಾಸಿ ವೇಷವನ್ನು ತೊಟ್ಟು ನನ್ನ ಬಳಿಗೆ ರಕ್ಷಣೆಗಾಗಿ ಬೇಡಿ ಬಂದನು. ರಕ್ಷಿಸಿ ಪೊರೆದ